ನಮ್ಮ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ವಿಷಯಕ್ಕೆ ಬಂದಾಗ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಹೇಳಬೇಕಾಗುತ್ತೆ. ಅಂದರೆ ಮೂತ್ರಕ್ಕೆ ಸಂಬಂಧಿಸಿದಂತಹ ಅರ್ಲಿ ಪ್ರೆಸೆಂಟೇಷನ್ನ ಲೋವರ್ ಯೂರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ಕೇಳಬಹುದು, ಏನೇ ಸಿಂಪ್ಟಮ್ಸ್ ಇರಲಿ ಒಂದು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಫಾರ್ಮಸಿಗೆ ಹೋಗ್ಬಿಟ್ಟು ಒಂದು ಮೆಡಿಸಿನ್ ತೊಗೊಂಡ್ಬಿಡ್ತಾರೆ. ಅದು ಭಾಳ ತಪ್ಪು. ಎಲ್ಲ ಯೂರಿನರಿ ಸಿಂಪ್ಟಮ್ಸು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಲ್ಲ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ಕೆಲವರು ಯೂರಿನಲ್ಲಿ ಬರ್ನಿಂಗ್ ಆಗುತ್ತೆ, ಯೂರಿನಲ್ಲಿ ರಕ್ತ ಹೋಗುತ್ತೆ, ಯೂರಿನ್ ಸ್ಟ್ರೀಮ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಚಳಿ ಜ್ವರ ಬರುತ್ತೆ. ಮತ್ತು ಡಾಕ್ಟ್ರೇ ನನಗೆ ಯೂರಿನ್ ಕಂಪ್ಲೀಟಾಗಿ ಹೋಗ್ತಾ ಇಲ್ಲ ಅಂತ ಅನಿಸುತ್ತೆ. ಭಾಳ ಜಾಸ್ತಿ ಸರಿ ಡೇ ಟೈಮಲ್ಲಿ ಮತ್ತು ನೈಟ್ ಟೈಮಲ್ಲಿ ಇನ್ಕ್ರೀಸ್ ಫ್ರೀಕ್ವೆನ್ಸಿ, ಈ ಥರ ಸಿಂಪ್ಟಮ್ಸಿಂದ ಪೇಷಂಟ್ಸ್ ಬಂದಾಗ ಅದು ಏನು ಕಾರಣ? ವಾಟ್ ಈಸ್ ದ ಏಜ್ ಆಫ್ ದ ಪೇಷಂಟ್? ಈಸ್ ಈ ಚಿಲ್ಡ್ರನ್ ಮತ್ತು ಅಡಲ್ಟ್ಸ್, ವುಮೆನ್, ಎಲ್ಡರ್ಲಿ ಪೇಷಂಟ್ಸ್, ಈ ಎಲ್ಲದರಲ್ಲೂ ಕೂಡ ಒಂದೊಂದು ಕಾರಣ ಇರುತ್ತೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯೂರಿನ್ ಸಿಂಪ್ಟಮ್ಸ್ ಇದೆ ಅಂತ ಮಾತ್ರಕ್ಕೆ ಆ್ಯಂಟಿಬಯೋಟಿಕ್ ತಗೋಬೇಡಿ. ಕೆಲವರು ಬರ್ತಾರೆ, ಯೂರಿನ್ ರಿಟೆನ್ಷನ್ ಆಗಿರುತ್ತೆ, ಯೂರಿನ್ ಮಾಡೋಕ್ಕಾಗೋದೇ ಇಲ್ಲ, ಹೊಟ್ಟೆ ನೋವು ಅಂತ ಬರ್ತಾರೆ. ಎಲ್ಲೋ ಒಂದು ಕಡೆ ಆ್ಯಂಟಿಬಯೋಟಿಕ್ ತೊಗೊಂಡಿರ್ತಾರೆ. ಯಾರು ಬರೆದಿರ್ತಾರೋ ಗೊತ್ತಿರಲ್ಲ, ಯಾಕೆ ತೊಗೊಂಡಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ.